ಕೇವಲ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೆ ಸಿಗುವಂಥ ಬೇರು. ಈ ಒಂದು ಬೇರಿಂದ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಕೊಂಕಣಿಯಲ್ಲಿ ಮಾಡಿ ಅಂತ ಕರೀತಾರೆ. ಈ ಒಂದು ಬೇರು ಕೇವಲ ಕೊಂಕಣ ಭಾಗದಲ್ಲಿ ಮಾತ್ರ ಸಿಗುತ್ತೆ. ಸೊ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಪಲ್ಯನ ತೋರಿಸ್ತಾ ಇದ್ದೀನಿ. ಈ ಒಂದು ಬೇರನ್ನು ಕಟ್ ಮಾಡಾದ ನಂತರ ಕೈ ತುರಿಕೆ ಅಥವಾ ಇಚಿಂಗ್ ಅಂತ ಹೇಳ್ತೀವಿ. ಸೊ ಇಚಿಂಗ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಲಿಂಬೆಹಣ್ಣ ರಸವನ್ನು ಕಟ್ ಮಾಡಿಕೊಂಡು ಕೈಗೆಲ್ಲ ಚೆನ್ನಾಗಿ ಸವರ್ಕೊಂಡು ಆಮೇಲೆ ಇದನ್ನ ಕಟ್ ಮಾಡ್ಕೋಬೇಕು. ಸೊ ಮನೆಯಲ್ಲಿ ನಿಂಬೆಹಣ್ಣು ರಸ ಇಲ್ಲಾಂದರೆ ಈ ಒಂದು ಬೇರನ್ನು ಕಟ್ ಮಾಡಾದ ನಂತರ ಹುಣಸೆಹಣ್ಣು ರಸದಿಂದ ಕೈನ ತೊಳ್ಕೊಳ್ಳಿ. ಬೇರನ್ನ ಎಡ್ಜಸ್ ಮೊದಲು ಕಟ್ ಮಾಡ್ಕೋಬೇಕು. ಎಡ್ಜ್ ಕಟ್ ಆದ ನಂತರ ಪಿಲ್ಲರ್ ಸಹಾಯದಿಂದ ಸೈಡಿಗೆ ಸ್ಕಿನ್ನೆಲ್ಲ ತೆಗಿಬೇಕು. ಸೊ ಸ್ಕಿನ್ ತೆಗೆದಾದ್ಮೇಲೆ ಮೊದಲು ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿಕೊಂಡು ಪುನಃ ಸಣ್ಣ ಪೀಸನ್ನು ಕಟ್ ಮಾಡ್ಕೋಬೇಕು. ಈ ಥರ ಸಣ್ಣ ಪೀಸ್ ಕಟ್ ಮಾಡೋದ್ರಿಂದ ಬೇಗ ಬೇಯುತ್ತೆ. ಸೊ ನಾನು ಇಲ್ಲಿ ಒಂದು ಬೌಲ್ ಒಳಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಬೇರನ್ನು ಕಟ್ ಮಾಡಿ ಈ ಒಂದು ನೀರಲ್ಲಿ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಳ್ಳೋದ್ರಿಂದ ಬೇರು ಕರ್ಗಾಗೋದಿಲ್ಲ. ಅದೇ ಥರ ಎಲ್ಲ ಬೇರನ್ನು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ಳಿ. ಲಿಂಬೆಹಣ್ಣು ಗಾತ್ರಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಒಂದು ಹುಣಸೆ ಹಣ್ಣನ್ನು ಕುದಿಯುವ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಹುಣಸೆ ಹಣ್ಣು ಅಥವಾ ನಿಮ್ಮ ಹತ್ರ ಕೋಕಂಬಿ ಅದನ್ನು ಕೂಡ ಹಾಕ್ಕೊಳ್ಬೋದು. ಹುಣಸೆ ಹಣ್ಣು ಹಾಕಲಿಲ್ಲ ಅಂದರೆ ಪಲ್ಯ ತಿನ್ನುವಾಗ ಬಾಯಿ ಇಚಿಂಗ್ ಆಗುತ್ತೆ. ಆ ಒಂದು ಇಚಿಂಗ್ ಅವಾಯ್ಡ್ ಮಾಡಲಿಕ್ಕೆ ಹುಣಸೆಹಣ್ಣು ಕಂಪಲ್ಸರಿ ಈ ಕುದಿಯುವ ನೀರಿಗೆ ಹಾಕ್ಕೊಳ್ಬೇಕು. ಪಲ್ಯ ಮಾಡಲಿಕ್ಕೆ ಸೊ ಮೊದಲನೇದಾಗಿ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊನ ತೊಗೊಂಡಿದ್ದೀನಿ. ಸೊ ಮೊದಲು ಹಸಿಮೆಣಸಿನ್ಕಾಯನ್ನು ಸೈಡಿಗೆ ಕಟ್ ಮಾಡಿಕೊಂಡು ಉದ್ದುದ್ದಿಗೆ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಸೊ ನಾನು ಇಲ್ಲಿ ಗ್ರೇವಿ ಮಾಡ್ತಾ ಇಲ್ಲ. ಸೊ ಇದನ್ನು ಡ್ರೈ ಪಲ್ಯ ಮಾಡ್ತಾಯಿದ್ದೀನಿ. ನಿಮಗೆ ಗ್ರೇವಿ ಬೇಕೆಂದರೆ ನೀವು ಹಸಿ ಕೊಬ್ಬರಿಯನ್ನು ಮಿಕ್ಸರ್ ಮಾಡಿ ಹಾಕ್ಕೊಳ್ಬೋದು. ಆವಾಗ ಗ್ರೇವಿ ಆಗುತ್ತೆ. ಇದು ಒಂದು ಕೊಂಕಣ್ ರೆಸಿಪಿ ಅಂತ ಹೇಳ್ಬೋದು. ಈ ಒಂದು ರೆಸಿಪಿಯಿಂದ ಮಾಡಿದ ಡಿಶ್ ನಿಮಗೆ ಯಾವುದೇ ಒಂದು ಹೋಟೆಲ್ಗಳಲ್ಲಿ ಸಿಗೋದಿಲ್ಲ. ಕೇವಲ ಮನೆಯಲ್ಲಿ ಮಾತ್ರ ಮಾಡಿದರೆ ಮಾತ್ರ ಸಿಗುತ್ತೆ. ಸೊ ಈ ಒಂದು ಬೇರು ನಿಮಗೆ ಸಿಕ್ಕರೆ ಎಲ್ಲರೂ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಇಲ್ಲಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇಲ್ಲಿ. ಸೊ ಬೆಳ್ಳುಳ್ಳಿಯನ್ನು ಸೈಡ್ಗೆ ಕಟ್ ಮಾಡಿಕೊಂಡು ಈ ಥರ ಜಜ್ಜಿದರೆ ಆರಾಮಾಗಿ ಸಿಪ್ಪೆ ಹೊರಗೆ ಬರುತ್ತೆ. ಆಮೇಲೆ ಸಣ್ಣದಾಗಿ ಇದನ್ನು ಈ ಥರ ಕಟ್ ಮಾಡ್ಕೊಳ್ಬೋದು. ಸೊ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಕಾದ ನಂತರ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಸೊ ಮೊದಲೇ ಕಟ್ ಮಾಡಿದ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗುವವರೆಗೂ ಇದನ್ನ ಹುರ್ಕೊಳ್ಳಿ. ಹೀಗೆ ಇದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಸ್ವಲ್ಪ ಕೆಂಪು ಆಗುವವರೆಗೂ ಇದನ್ನ ಹುರ್ಕೊಳ್ಬೇಕು. ಗ್ಯಾಸನ್ನು ಸಣ್ಣ ಇಟ್ಕೊಂಡು ಇದನ್ನ ಹುರ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಅಂದರೆ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಕೊನೆಯದಾಗಿ ಹೆಚ್ಚಿದ ಟೊಮೆಟೊವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀರಲ್ಲಿ ಹಾಕಿದ ಬೇರು ಕೂಡ ಚೆನ್ನಾಗಿ ಬೆಂದಾಗಿದೆ. ಈಗ ಇದನ್ನು ಮಸಾಲೆಗೆ ಹಾಕ್ಕೊಳ್ಬೇಕು. ಬೇಯಿಸುವಾಗ ಹುಣಸೆಹಣ್ಣು ಹಾಕ್ಕೊಂಡಿತ್ತು. ಈಗ ಹುಣಸೆಹಣ್ಣು ಸಪ್ರೇಟ್ ತಕ್ಕೊಳ್ಳಿ. ಬೇಯಿಸಿದ ಬೇರು ಮತ್ತು ಮಸಾಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಇದನ್ನು 3 ರಿಂದ 5 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಸೊ 5 ನಿಮಿಷ ಆದಮೇಲೆ ಪ್ಲೇಟನ್ನು ಹೊರತೆಗೆದು ನೀರು ಇಂಗುವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಸೊ 3 ನಿಮಿಷ ಆದಮೇಲೆ ನೀರು ಚೆನ್ನಾಗಿ ಇಂಗಾಗಿದೆ. ಸೊ ಪಲ್ಯ ಕೂಡ ರೆಡಿಯಾಗಿದೆ. ಈ ಒಂದು ಪಲ್ಯನ ಚಪಾತಿ ಜೊತೆ ಸೈಡ್ ಡಿಶ್ ಆಗಿ ಇದನ್ನು ಕೊಡ್ಬೋದು. ಈ ಒಂದು ಕೊಂಕಣ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.